ಇವತ್ತು ಮೂಲ ಕೇಸಲ್ಲಿ ಸಮನ್ಸ್ ಇಶ್ಯೂ ಮಾಡಿತ್ತು ಸಿಎಂ ಪತ್ನಿಯವರಿಗೆ ಮತ್ತು ಬೈರತಿ ಸುರೇಶ್ ಅವರಿಗೆ, ಅದನ್ನ ಕ್ವಾಶ್ ಮಾಡಿದೆ ಸರ್ ಹೈಕೋರ್ಟ್. ಈ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನು ಏನು ಗೌರವ ಕೊಡ್ತಾರೆ ಅದಕ್ಕೆ ಹೋಗ್ತೀವಿ. ಸ್ಕ್ವಾಶ್ ಮಾಡಿದೆ ಅಂದ್ರೆ ಅರ್ಥ ರದ್ದು ಮಾಡಿದೆ ಏನ ಎರಡನ್ನೂ ಕೂಡ ರದ್ದು ಮಾಡಿದೆ. ಅದೇ ಬೇರೆ ಕೇಸಲ್ಲಿ ಆಗಿತ್ತಲ್ಲ ಆಗಲೇ. ಅದಕ್ಕೆ ಮೂಡಕ್ಕೆ ಸಂಬಂಧಪಟ್ಟ ಪ್ರಕರಣ ಇವತ್ತು ಹೈಕೋರ್ಟಲ್ಲಿ ಇದ್ದಿದ್ದು, ಕೋರ್ಟ್ ಅದನ್ನ ಕೊಟ್ಟಿದ್ದು ತಪ್ಪು ಅಂತೇಳಿ ಮಾಡಿದೆ. ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ. ಇದೊಂಥರ ಬಿಗ್ ರಿಲೀಫ್ ಅಂತ ನಾವು ಮೊದಲಿಂದನೇ ಹೇಳ್ಕೊಂಡು ಬರ್ತಾ ಇದೀವಲ್ರಿ. ಇದರಲ್ಲಿ ರಾಜಕೀಯ ಪ್ರೇರಿತ ಅಂತ ಮೊದಲಿಂದನೇ ಹೇಳ್ಕೊಂಡು ಬರ್ತಾ ಇದೀವಲ್ಲ ನಾವು. ನಾವು ಎತ್ತಿನ ಹೊಳೆ ಯೋಜನೆದು ಅದು ಸ್ವಲ್ಪ ಫಾರೆಸ್ಟ್ ಅವರು ಅಲ್ಲಿ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಆಲ್ಟರ್ನೇಟಿವ್ ಜಾಗನ ಒದಗಿಸ್ಕೊಡ್ಬೇಕಾಯ್ತು. ಆಲ್ಟರ್ನೇಟಿವ್ ಜಾಗನ ಮೊದಲು ಕೊಟ್ಟಿದ್ದು, ಕ್ಲಾರಿಫಿಕೇಶನ್ ಕೇಳಿದರು. ಅದಕ್ಕೆ ಫಾರೆಸ್ಟ್ ಮಿನಿಸ್ಟ್ರು ನಾನು ಇಬ್ಬರು ಸೇರಿ ನಮ್ಮ ಇದು ಇರಿಗೇಷನ್ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಅವರು ಇಬ್ಬರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ, ಅಪ್ಲೋಡ್ ಮಾಡ್ತಾಯಿದ್ವಿ. 18ನೇ ತಾರೀಕು ಹೋಗಿ ನಾನು ಡೆಲ್ಲಿಲಿ ಫಾರೆಸ್ಟ್ ಮಿನಿಸ್ಟ್ರನ್ನು ಭೇಟಿ ಮಾಡ್ಕೊಂಡು ಬರ್ತೀನಿ. ಬಂದು ಅದ್ರಲ್ಲಿ ಕ್ಲಿಯರ್ ಮಾಡಿ, ಯಾಕೆಂದರೆ ಕೆಲಸ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಅಲ್ಲಿಂದ ಕ್ಲಿಯರೆನ್ಸ್ ಆಗದೆ ನಾವು ಅಲ್ಲಿ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಫಾರೆಸ್ಟ್ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಸುಮಾರು 170 ಎಕರೆ ಎಷ್ಟು 170 ಹೆಕ್ಟರ್. ಸೊ ವಾಟ್ ಎವರ್ ಎಷ್ಟಿದೆ ಆ ಜಮೀನಿಗೆ ಪರ್ಮಿಷನ್ಗೆ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಒನ್ಸ್ ಫಾರ್ ಆಲ್ ಏನೇನು ಡ್ಯೂಸ್ ಇದೆ ಆದಷ್ಟು ನಾವು ತುಮಕೂರಿಗೆ ನೀರು ತಂದು ತುಮಕೂರಿಂದ ನಾವು ಚಿಕ್ಕಬಳ್ಳಾಪುರ ಕೋಲಾರಿಗೆ ಹೋಗಬೇಕು. ಅದಕ್ಕೆ ನಾನು ಎಲ್ಲಿ ಕೆಲಸ ನಿಂತೋಗಿದೆ ಅದಕ್ಕೋಸ್ಕರ ನಾನು ಒಂದು ಸಪ್ರೇಟ್ ಮೀಟಿಂಗ್ ಮಾಡಿದೆ. ಸೊ ಅವರೆಲ್ಲ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ತುಮಕೂರು DC, ಹಾಸನ DC ಇಬ್ಬರು ಕೂಡ ಎಲ್ಲೆಲ್ಲಿ ಜಮೀನು ಸರ್ಕಾರಿ ಜಮೀನ ಫಾರೆಸ್ಟ್ ಹ್ಯಾಂಡ್ ಓವರ್ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ.